ನಮಸ್ಕಾರ ಕರ್ನಾಟಕ ಸ್ನೇಹಿತರೆ, ನಾನು ನಿಮ್ಮ ಸಂತೋಷಾದ್ಯ ಮಹಾರಾಜ್. ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ಬಂಧುಗಳೇ, ಇವತ್ತು ನಡೆದಿರುವಂತಹ ಒಂದು ಘಟನೆ ತುಂಬಾ ಘೋರ ವಿಮಾನ ಅಪಘಾತ. ಗುಜರಾತ್ನ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದಂತ ಏರ್ ಇಂಡಿಯಾ AI-171 ವಿಮಾನವು ದುರಂತಕ್ಕೀಡಾಗಿದೆ. ಇದರಲ್ಲಿ ಆಲ್ಮೋಸ್ಟ್ 242 ಪ್ರಯಾಣಿಕರು ಸಂಪೂರ್ಣವಾಗಿ ಎಲ್ಲರೂ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 11 ಮಕ್ಕಳಿದ್ರು. ವಿಶೇಷವಾಗಿ ಗಣ್ಯರಾದ ಮಾಜಿ CM ಕೂಡ ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ವಿಜಯ್ ರೂವಾರಿ ಅವರು. ಮಧ್ಯಾಹ್ನ 1:30 ಸುಮಾರಿಗೆ ನಡೆದಂತ ಈ ಒಂದು ಘಟನೆ. ಬಂಧುಗಳೇ, ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷದಲ್ಲಿ ಸುಮಾರು ಒಂದು 10 ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡಿರುತ್ತೆ ವಿಮಾನ ಟೇಕ್ ಆಫ್ ಆದ ತಕ್ಷಣ. ಅದೇನಾಗತ್ತೆ, ಒಂದು ರೆಕ್ಕೆಗಳು ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಅಲ್ಲಿಂದ ಎರಡು ಬಿಲ್ಡಿಂಗ್ ಗೆ ಡಿಕ್ಕಿ ಹೊಡೆಯುತ್ತೆ. ಅದಾದ ನಂತರ ಆಲ್ಮೋಸ್ಟ್ ಅಲ್ಲಿ ದೊಡ್ಡ ಮಟ್ಟದ ಒಂದು ಬೆಂಕಿ ಅವಘಡ. ಅಲ್ಲಿ ಸುಮಾರು ಒಂದು ವಿದ್ಯಾರ್ಥಿಗಳು, ಆಲ್ಮೋಸ್ಟ್ ಒಂದು ಹಾಸ್ಟೆಲ್ ಇರುತ್ತೆ, ಮೆಡಿಕಲ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಊಟಕ್ಕೆ ಬಂದಿರುವಂತ ಸಮಯ ಆಗಿರುತ್ತದು. ಅವರಲ್ಲೂ ಸುಮಾರು ಒಂದು 5 ಜನ ವೈದ್ಯರು ತೀರೋಗಿದ್ದಾರೆ. ಹೇಗಾಯ್ತು ಅಂತ ಗೊತ್ತಿಲ್ಲ. ಇಬ್ರು ಪೈಲಟ್ಸ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇರುವಂತ ಪೈಲಟ್ಸ್ ಆಗಿರ್ತಾರೆ. ಸುಮಾರು 1,000ಕ್ಕೂ ಹೆಚ್ಚು ಕಿಲೋಮೀಟರ್ಸ್ ಇಬ್ರು ಆನ್ ಏರ್ ಟ್ರಾವೆಲ್ ಮಾಡಿರುವಂತ ಅನುಭವ ಇರುವಂತ ಪೈಲಟ್, ಮತ್ತೆ ಅವ್ರಿಗೆ ಸಪೋರ್ಟಿವ್ ಆಗಿರುವಂತ ಅಸಿಸ್ಟೆಂಟ್ ಇಬ್ರು ಪೈಲಟ್ಸ್. ಅವರು ಎಲ್ಲರೂ ಹೇಗೆ ಈ ಒಂದು ಕಾರಣ ಏನಂತ ಈಗಲೂ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಿದ್ದಾರೆ. ಬಟ್ ಅದು ಬೇರೆ ಕಡೆ ಲ್ಯಾಂಡ್ ಓವರ್ ಮಾಡುವಂತ ಒಂದು ಆಪ್ಷನ್ಸ್ ಸಿಕ್ಕಿಲ್ಲ. ತುಂಬಾ ದುರ್ದೈವ, ತುಂಬಾ ಖಂಡನೀಯ. ಗುಜರಾತ್ನ ಅಹಮದಾಬಾದ್ ಇಂದ ಲಂಡನ್ ಪ್ರಯಾಣಿಸ್ತಿದ್ದಂತ ಈ ಒಂದು ವಿಮಾನ ಅಪಘಾತದಲ್ಲಿ 50 ಬ್ರಿಟಿಷ್ ನಾಗರಿಕರಿದ್ರು. ಎಲ್ಲೋ ಅವ್ರಿಗೆ ಯಾರು ಬದುಕು ಉಳಿದಿರುವಂತ ಒಂದು ಸ್ಥಿತಿಗತಿಗಳು ನಾವು ಒಂದು ದೃಶ್ಯಾವಳಿಯಲ್ಲಿ ನೋಡಿದಾಗ ಕಾಣಿಸ್ತಾ ಇಲ್ಲ. ತುಂಬಾ ದಾರುಣ್ಯ ಘಟನೆ ಅಂತಾನೆ ಹೇಳ್ಬೋದು.